ನಮಸ್ಕಾರ. ಇಂದಿನ ಜೀವನ ಶೈಲಿಯಲ್ಲಿ ನಾವು ಅಗತ್ಯವಾದಂತಹ ಪೌಷ್ಟಿಕಾಂಶವನ್ನು ಪಡಿತಾ ಇಲ್ಲ. ಇದರ ಪರಿಣಾಮ ದೇಹ ಅಸಂತುಲನವಾಗ್ತಾ ಇದೆ. ರೋಗ ಪ್ರತಿರೋಧಕ ಶಕ್ತಿ ಕುಂದುತ್ತಾ ಇದೆ. ಹಣ್ಣು ಮತ್ತು ತರಕಾರಿಗಳ ಕಡಿಮೆ ಸೇವನೆ 25% ಗಿಂತ ಹೆಚ್ಚು ಭಾರತೀಯರು ಹಣ್ಣು ಮತ್ತು ತರಕಾರಿಗಳನ್ನು ದಿನದ ಕನಿಷ್ಠ ಪ್ರಮಾಣಕ್ಕೂ ಸೇವಿಸ್ತಾ ಇಲ್ಲ. ಎಷ್ಟೊಂದು ರೆಕಮೆಂಡೆಡ್ ಇದೆ, ಅಷ್ಟು ಕೂಡ ಅದನ್ನು ಸೇವನೆ ಮಾಡ್ತಾ ಇಲ್ಲ. ಓಕೆ, ಹಾಗೆಯೇ 91% ಜನರು ಬೇಕಾಗುವಷ್ಟು ಹಸಿರು ತರಕಾರಿಗಳನ್ನು ದಿನನಿತ್ಯ ಸೇವನೆ ಮಾಡ್ತಾ ಇಲ್ಲ. ರೈಟ್. ಓಕೆ, ಜೊತೆಗೇನೆ ಅಲ್ಪ ಪೌಷ್ಟಿಕವಾದಂಥ ಆಹಾರವಾದ ಹೆಚ್ಚಾಗ್ತಾ ಇದೆ. ಅಂದರೆ ಪ್ರೊಸೆಸ್ಡ್ ಆಹಾರ ಅನ್ಬೋದು ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳು ಇರ್ಬೋದು. ಇದೆಲ್ಲ ನಗರ ಜೀವನದ 50% ಆಹಾರವನ್ನು ಹೊಂದಿದೆ. ಹೀಗಾಗಿ ಮತ್ತು ಜೊತೆಗೇನೆ ಫಾಸ್ಟ್ ಫುಡ್ ಮತ್ತು ಹೊಸ ಜೀವನ ಶೈಲಿಯ ಒತ್ತಡದಿಂದ ದೇಹ ಆಮ್ಲೀಯ ಪರಿಸರವನ್ನು ಹೊಂದುತ್ತಾ ಇದೆ. ಅಂದರೆ ದೇಹ ಅಸಿಡಿಕ್ ಆಗ್ತಾ ಇದೆ. ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಅದು ಕಡಿಮೆ ಆಗ್ತಾ ಇದೆ. ಓಕೆ, ಆಮೇಲೆ ಜೊತೆಗೇನೆ ಇನ್ನೊಂದು ಅಡುಗೆ ಮೂಲದ ಪೋಷಕಾಂಶಗಳ ನಾಶ. ಅಂದರೆ ನಮ್ಮ ಆಧುನಿಕ ಅಡುಗೆ ವಿಧಾನಗಳಿಂದ 50% ನೈಸರ್ಗಿಕ ಎಂಜೈಮ್ಗಳು ಮತ್ತು ವಿಟಮಿನ್ಸ್ಗಳು ಕೂಡ ನಾಶ ಆಗ್ತಾ ಇವೆ. ಹೀಗಾಗಿ ಆಹಾರ ಪೌಷ್ಟಿಕವಾಗದೆ ಹೋಗುತ್ತಾ ಇದೆ. ಓಕೆ, ಪರಿಣಾಮ ಏನು? ಅಗತ್ಯವಾದಂಥ ಗ್ರೀನ್ ಅಂದರೆ ಹಸಿರು ತರಕಾರಿಗಳ ಸೇವನೆ ಇಲ್ಲದಿರುವುದರಿಂದ ದೇಹ ಅಸಂತುಲನ ಮತ್ತು ಅಪೌಷ್ಟಿಕತೆ ಆಗ್ತಾ ಇದೆ. ಇದರಿಂದ ಇಮ್ಯೂನ್ ಸಿಸ್ಟಮ್ಗಳು ಕುಂದುತ್ತಾ ಇದೆ. ಈಗ ನೆಕ್ಸ್ಟ್ ನೋಡೋಣಂತೆ. ನಮ್ಮ ಮೋದಿ ಕೇರ್ ಸೇಫ್ ಲೈಫ್ ಸೂಪರ್ ಗ್ರೀನ್ಸ್ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಇದರ ಮುಖ್ಯ ಲಾಭಗಳನ್ನು ಏನಂತ ನೋಡಿದಾಗ ಇದು 40 ಹಸಿರು ಪೌಷ್ಟಿಕ ಪದಾರ್ಥಗಳನ್ನು ಹೊಂದಿದೆ. ಇದರಲ್ಲಿ ಹಸಿರು ತರಕಾರಿ ಇರಬಹುದು, ಹಣ್ಣು, ಸೂಪರ್ ಫುಡ್ಗಳು, ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಮತ್ತು ಖನಿಜಗಳಿಂದ ಇದು ತುಂಬಿದ ಪೌಷ್ಟಿಕ ಮಿಶ್ರಣವಾಗಿದೆ. ಓಕೆ, ಇದು ದೇಹವನ್ನು ಶುದ್ಧಗೊಳಿಸಿ ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತದೆ. ಹಾಗೆ ಜೀರ್ಣಕ್ರಿಯೆ ಮತ್ತು ಡಿಟಾಕ್ಸ್ ಸಹಾಯ ಕೂಡ ಆಗ್ತಾ ಇದೆ. ಅನಾನಸ್ ಮತ್ತು ಪಪ್ಪಾಯದ ಎಂಜೈಮ್ಗಳಿಂದ ಹೊಟ್ಟೆ ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಇನ್ಫ್ಲಮೇಷನ್ ಅನ್ಬೋದು ಊತಿನ ಸಮಸ್ಯೆ ಕಡಿಮೆ ಆಗ್ತಾ ಇದೆ. ಆಮ್ಲೀಯತೆಯನ್ನು ತಡೆಗಟ್ಟುತ್ತದೆ. ದೇಹದ pH ಮಟ್ಟವನ್ನು ಸಮತೋಲನಗೊಳಿಸಿ ಸಹಾಯ ಮಾಡುವ ವಿಟಮಿನ್ ಮತ್ತು ಖನಿಜಗಳಲ್ಲಿ ಇದು ತುಂಬಿರುತ್ತದೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಬಾಡಿ ಅಲ್ಕಲೈಸಿಂಗ್ ಆಗ್ತಾ ಇದೆ, ಆಗಲಿಕ್ಕೆ ಸಹಾಯ ಮಾಡ್ತದೆ. ಆ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಗೆ ಇದು ಸಹಾಯ ಮಾಡ್ತದೆ. ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಗೆ ಇದು ಸಹಾಯ ಮಾಡ್ತದೆ. ಯಾಕೆಂದರೆ ಇದರಲ್ಲಿ ಇರುವಂಥ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿಂದ ದೇಹಕ್ಕೆ ತಕ್ಷಣದ ಶಕ್ತಿ ಮತ್ತು ರಕ್ಷಣಾ ಶಕ್ತಿಯನ್ನು ಇದು ಒದಗಿಸ್ತಾ ಇದೆ. ಚರ್ಮ, ಕಣ್ಣು ಮತ್ತು ಹೃದಯದ ಆರೈಕೆ. ಚರ್ಮ ಮೃದುವಾಗಲು, ದೃಷ್ಟಿ ಹೆಚ್ಚಾಗಲು ಮತ್ತು ಹೃದಯದ ಆರೋಗ್ಯ ಸುಧಾರಣೆ ಕೂಡ ಇದು ಸಹಾಯಕ ಆಗ್ತದೆ. ಮತ್ತು ಇದು ಸಸ್ಯಾಹಾರಿ ಮತ್ತು ಸುರಕ್ಷಿತವಾದದ್ದು. ಸಂಪೂರ್ಣವಾಗಿ ಸಸ್ಯಾಹಾರಿ ಉತ್ಪನ್ನ, ಯಾವುದೇ ಅಲರ್ಜಿಕಾರಕ ಇದರಲ್ಲಿ ಇಲ್ಲ. ಈಗ ನೋಡೋಣ ಅಂತ ಇದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಯಾವಿದೆ ನೋಡಿ. ಇದರಲ್ಲಿ FOS ಫ್ರಕ್ಟೋ ಒಲಿಗೋಸ್ಯಾಕರೈಡ್ಸ್ಗಳು ಅಂತ ಹೇಳ್ತವೆ. ಓಕೆ, ಇದೇನದು ಹೊಟ್ಟೆ ಆರೋಗ್ಯ ಸುಧಾರಣೆ ಮತ್ತು ಪೋಷಕಾಂಶಗಳ ಶೋಷಣೆಯನ್ನು ಇದು ತಡೆಗಟ್ತದೆ. ಓಕೆ, ಸ್ಪಿರುಲಿನಾ ಪೌಡರ್ ಇದು ರೋಗ ಶಕ್ತಿ ನಿರೋಧಕ ಶಕ್ತಿ ಕೊಡ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಮತ್ತು ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಣ್ಣುಗಳ ಪೌಡರ್ ಅಂದರೆ ದಾಳಿಂಬೆ, ನಿಂಬೆ, ಚೆರ್ರಿ ಹಣ್ಣುಗಳ ಪೌಡರ್ ಇರೋದರಿಂದ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ಗಳಿಂದ ಚರ್ಮ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಹಾಯ ಆಗ್ತದೆ. ಪಾಲಕ್ ಎಲೆಗಳ ಪೌಡರ್ ಇದರಲ್ಲಿ ಇರುವುದರಿಂದ ಕಬ್ಬಿಣ ಮತ್ತು ಕ್ಲೋರೋಫಿಲ್ ಒದಗಿಸಿ ದೇಹಕ್ಕೆ ಡಿಟಾಕ್ಸ್ ಮತ್ತು ಶಕ್ತಿಗೆ ಸಹಾಯ ಮಾಡ್ತಾರೆ. ಓಕೆ, ಕ್ಲೋರೆಲ್ಲಾ ಪೌಡರ್ ಕೂಡ ಇದರಲ್ಲಿದೆ. ಹಾನಿಕರವಾದಂಥ ಲೂಗಳನ್ನು ದೇಹದಿಂದ ತೆಗೆದುಹಾಕಲು ಮತ್ತು ರೋಗ ನಿರೋಧಕ ಶಕ್ತಿಗೆ ಇದು ಸಹಾಯ ಮಾಡ್ತದೆ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ದೇಹದ ಚಯಾಪಚಯ ಮತ್ತು ಶಕ್ತಿಗೆ ಸಹಾಯ ಮಾಡಬಹುದು. ಓಕೆ, ಆಮೇಲೆ ಅನಾನಸ್ ಎಕ್ಸ್ಟ್ರಾಕ್ಟ್ ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಹೊಟ್ಟೆ ಊದಿನ ಸಮಸ್ಯೆಗೆ ಪರಿಹಾರ. ಅಂದರೆ ಇನ್ಫ್ಲಮೇಷನ್, ಹೊಟ್ಟೆ ಬಾವು ಬರುತ್ತಲ್ಲ, ಅದಕ್ಕೆ ಇದು ಸಮಾಧಾನವಾಗ್ತದೆ. ಬಾರ್ಲಿ ಗ್ರಾಸ್ ಪೌಡರ್ ಇದರಲ್ಲಿ ಇರುವಂತಹ ಬಾರ್ಲಿ ಗ್ರಾಸ್ ಪೌಡರ್ ಕೂಡ ದೇಹದ ಆಮ್ಲೀಯತೆಯನ್ನು ಕಡಿಮೆ ಮಾಡಿ ಶಕ್ತಿಗಾಗಿ ಅಗತ್ಯ ಪೋಷಕಾಂಶಗಳನ್ನು ಇದು ಒದಗಿಸ್ತದೆ. ಓಕೆ, ಹಾಗೆ ಬ್ಲೂಬೆರಿ ಹಣ್ಣು
ಪೌಡರ್ ಇದೆ, ಅದರದ ಹಣ್ಣಿನ ಪೌಡರ್ ಪ್ರಕಾರ ಇದು ಮೆದುಳಿನ ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯ ಆಗ್ತದೆ. ಆಂಟಿ ಆಕ್ಸಿಡೆಂಟ್ ಇದು ಸಮೃದ್ಧಗೊಂಡಿದೆ. ಪ್ರೋಬಯೋಟಿಕ್ ಮಿಶ್ರಣ ಅಂದರೆ ಪ್ರೋಬಯೋಟಿಕ್ ಅಂತಂದರೆ ಹೊಟ್ಟೆಯಲ್ಲಿ ಬೇಕಾದಂಥ ಗುಡ್ ಬ್ಯಾಕ್ಟೀರಿಯಾಗಳನ್ನು, ಯೂಶಲಿ ಬಹಳಷ್ಟು ನಾವು ಫೈಬರ್ ತಿನ್ನದೇ ಇರೋದರಿಂದ ಬಹಳಷ್ಟು ಮಂದಿಗೆ ಗುಡ್ ಬ್ಯಾಕ್ಟೀರಿಯಾ ಇರೋದಿಲ್ಲ ಹೊಟ್ಟೆಯಲ್ಲಿ. ಸೊ ಅದಕ್ಕೆ ಅಡಿಷನಲ್ ಆಗಿ ನಾವು ತಗೊಳ್ಳೇಬೇಕಾಗ್ತದೆ. ಸೊ ಅಂತ ಒಂದು ಪ್ರೋಬಯೋಟಿಕ್ ಮಿಶ್ರಣ ಅದು ಕೂಡ ಇದಾಗಿದೆ. ಇದರಿಂದ ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಮತ್ತು ಹೊಟ್ಟೆಯ ಬ್ಯಾಕ್ಟೀರಿಯಾ ಸಮತೋಲನಕ್ಕೆ ಇದು ಸಹಾಯ ಆಗುತ್ತದೆ. ಅರ್ಥ, ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಒಂದು ಲೆವೆಲ್ ಇರಬೇಕಾಗುತ್ತೆ, ಒಂದು ರೇಂಜ್ ಇರುತ್ತದೆ. ಆ ರೇಂಜ್ ಸಮತೋಲನ ಕಾಯ್ಕೋಬೇಕಾಗುತ್ತೆ. ಓಕೆ, ಅದಕ್ಕೆ ಇದು ಹೆಲ್ಪ್ ಮಾಡುತ್ತದೆ. ಓಕೆ, ಹಾಗೆ ಆಲ್ಫಾ ಎಕ್ಸ್ಟ್ರಾಕ್ಟ್ ಇದೆ. ಇದು ಡಿಟಾಕ್ಸ್ಗೆ ಸಹಾಯ ಮಾಡಿ ಯಕೃತ್ತಿನ ಆರೋಗ್ಯಕ್ಕೆ ಬೆಂಬಲಿಸುತ್ತದೆ, ಅಂದರೆ ಲಿವರ್ ಆರೋಗ್ಯನ ಇದು ಬೆಂಬಲಿಸ್ತದೆ. ಟೊಮ್ಯಾಟೊ ಹಣ್ಣಿನ ಪೌಡರ್ ಕೂಡ ಇದರಲ್ಲಿದೆ. ಇದು ಲೈಕೋಪೀನಿಂದ ಚರ್ಮ ಮತ್ತು ಹೃದಯ ರಕ್ಷಣೆಗೆ ಸಹಾಯ ಮಾಡ್ತದೆ. ಮತ್ತು ಹಾಗೇನೆ ಅಶ್ವಗಂಧ ಎಕ್ಸ್ಟ್ರಾಕ್ಟ್ ಇದು ಮನಸ್ಸಿನ ಒತ್ತಡ ಕಡಿಮೆ ಮಾಡ್ತದೆ ಮತ್ತು ಶಕ್ತಿಯನ್ನು ಹೆಚ್ಚಿಸ್ತದೆ. ಓಕೆ, ವೀಟ್ ಜರ್ಮ್ ಅಂತಿದೆ, ಗೋಧಿಯ ಹುಲ್ಲಿನ ರಸ ಅಂತ ಹೇಳ್ಬೋದು. ಓಕೆ, ಇದು ಕೂಡ ವಿಟಮಿನ್ ಇ ನೀಡುವ ಮೂಲಕ ಚರ್ಮ ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡ್ತದೆ. ದ್ರಾಕ್ಷಿ ಬೀಜ ಎಕ್ಸ್ಟ್ರಾಕ್ಟ್, ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಇದೆ. ಇದರಿಂದ ರಕ್ತ ಸಂಚಾಲನೆ ಸುಧಾರಣೆ ಆಗುತ್ತದೆ ಮತ್ತು ಹಾನಿಕರ ಅಣುಗಳಿಂದ ರಕ್ಷಣೆ ಆಗುತ್ತದೆ. ಬ್ಲೂಬೆರಿ ಎಕ್ಸ್ಟ್ರಾಕ್ಟ್ ದೃಷ್ಟಿ ಮತ್ತು ಮೆದುಳಿನ ಆರೋಗ್ಯಕ್ಕೆ ಇದು ಸಹಾಯ ಮಾಡ್ತದೆ. ವಿಟಮಿನ್ ಸಿ, ಅಸ್ಕಾರ್ಬಿಕ್ ಆಸಿಡ್ ಅಂತ ಹೇಳ್ತೀವಿ, ಇದು ರೋಗ ನಿರೋಧಕ ಶಕ್ತಿ ಹಾಗೂ ಕೊಲಾಜಿನ್ ನಿರ್ಮಾಣ ಆಗ್ತದೆ. ಆಂಟಿ ಆಕ್ಸಿಡೆಂಟ್ಗೆ ರಕ್ಷಣೆಗೆ ಸಹಾಯ ಮಾಡ್ತದೆ. ಜಿಂಕೋ ಬೈಲೋಬಾ ಎಕ್ಸ್ಟ್ರಾಕ್ಟ್ ನೆನಪಿನ ಶಕ್ತಿ, ರಕ್ತ ಪ್ರಸರಣ ಮತ್ತು ಒತ್ತಡ ನಿರ್ವಹಣೆಗೆ ಇದು ಸಹಾಯ ಆಗುತ್ತದೆ. ಓಕೆ, ಇಲ್ಲಾಗುತ್ತೆ. ಮಿಲ್ಕ್ ಥಿಸಲ್ ಎಕ್ಸ್ಟ್ರಾಕ್ಟ್ ಅಂತ, ಇದು ಯಕೃತ ಶುದ್ಧೀಕರಣ ಮತ್ತು ರಕ್ಷಣೆಗೆ ಸಹಾಯ ಆಗ್ತದೆ. ಡ್ಯಾಂಡಲಿಯನ್ ರೂಟ್ ಎಕ್ಸ್ಟ್ರಾಕ್ಟ್, ಓಕೆ, ಇದು ಜೀರ್ಣಕ್ರಿಯೆಗೆ ಸುಧಾರಣೆ ಮತ್ತು ನೀರಿನ ಜೀರ್ಣ ಶೋಷಣೆಗೆ ಸಹಾಯಕ ಆಗ್ತದೆ. ಕೋಎಂಜೈಮ್, ಓಕೆ, CO-Q10 ಅಂತ ಹೇಳ್ತೀವಿ, ಇದು ಹೃದಯದ ಆರೋಗ್ಯ ಮತ್ತು ಶಕ್ತಿ ಕೊಡುವ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಶಕ್ತಿಯನ್ನು ಹೆಚ್ಚಿಸ್ತದೆ, ರಕ್ತ ಪ್ರವಾಹ ಸುಧಾರಣೆಗೆ ಸಹಾಯ ಮಾಡ್ತದೆ. ರೆಸ್ವೆಟ್ರಾಲ್ ಹೃದಯದ ಆರೋಗ್ಯ ಮತ್ತು ವಯಸ್ಸನ್ನು ಕಡಿಮೆ ಆಗಿ ತೋರಿಸ್ತದೆ, ಆಂಟಿ ಏಜಿಂಗ್ ಆಗಿ ಇದು ಕೆಲಸ ಮಾಡ್ತದೆ. ಓಕೆ, ಲೂಟಿನ್, ಜೆಂಥಾಥಿನ್, ಅಸ್ಟ್ಯಾಕ್ಯಾಂಥಿನ್ ಅಂತ ಹೇಳ್ತದೆ. ಇದು ಕಣ್ಣುಗಳನ್ನು ನೀಲಿ ಬೆಳಕು ಮತ್ತು ಒತ್ತಡಗಳಿಂದ ರಕ್ಷಿಸ್ತದೆ. ಅಂದರೆ ನೀಲಿ ಬೆಳಕು ಅಂದರೆ ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಸ್ಕ್ರೀನ್ ನೋಡ್ತಾ ಇದ್ದೀವಿ, ಬಹಳಷ್ಟು ನೀಲಿ ಅಂದರೆ ಬೆಳಕು ಬರೋದರಿಂದ ಅದು ನಮಗೆ ಒಂದು ಟ್ರಸ್ಸನ್ನು ಕ್ರಿಯೇಟ್ ಮಾಡುತ್ತೆ, ಇದರಿಂದ ನಮಗೆ ಹಾನಿ ಆಗುತ್ತದೆ. ಅದನ್ನು ಕೂಡ ಇದು ನಮ್ಮನ್ನು ಕಾಪಾಡ್ತದೆ ಅಂತ ಹೇಳ್ತೀವಿ. ಪಪ್ಪಾಯಿ ಎಕ್ಸ್ಟ್ರಾಕ್ಟ್ ಇದೆ, ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಚರ್ಮದ ಆರೋಗ್ಯಕ್ಕೆ ಇದು ಸಹಾಯ ಆಗ್ತದೆ ಅಂತ. ಓಕೆ, ಆಮೇಲೆ ಇದು ಸೂಪರ್ ಗಿನ್ನ ಬಳಸುವಂಥ ವಿಧಾನ ನೋಡೋಣಂತೆ. ಓಕೆ, ಈಗ ಸೂಪರ್ ಗಿನ್ ಬಳಸೋದು ಬಹಳ ಸರಳ ಇದೆ. ಈಗ ದಿಸ್ ಈಸ್ ಸೂಪರ್ ಗ್ರೀನ್, ನೋಡಿದ್ರೆ ಇದು ಸೂಪರ್ ಗ್ರೀನ್, ಇದು 250 ಅಂದರೆ 1 ಕಿಲೋ ಒಂದು ಡಬ್ಬಿಯಲ್ಲಿ ಬರುತ್ತೆ. ಇದನ್ನು ಏನು ಮಾಡ್ತೀರಾ, ಇದನ್ನೊಂದು 250 ml ನೀರು ಹಾಕೋಬೇಕು. ಓಕೆ, 250 ml ನೀರು ಹಾಕ್ಕೊಂಡು ಇಲ್ಲಿ ಒಂದು ಸ್ಕೂಪ್ ಇದೆ, ಇದರೊಂದು ಸ್ಕೂಪ್ ಇದೆ. ಓಕೆ, ಇದರಲ್ಲಿ ಒಂದು ಸ್ಕೂಪ್ ಇದೆ, ಇದು 10 ಗ್ರಾಮ್ ಇರುತ್ತೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಇದನ್ನು ಇದ್ರಾಗ ಹಾಕ್ತೀವಿ, ರೈಟಾ? ಈಗ ನೋಡ್ಬೋದು, ಇಲ್ಲಿ ಹಾಕ್ತೀವಿ, ರೈಟ್? ಹಾಕಿದ್ಮೇಲೆ ಇದನ್ನು ಇದು ಮಾಡ್ತೇವೆ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ರೈಟ್? ಇದು ಗ್ರೀನ್. ಓಕೆ, ಸೂಪರ್ ಗ್ರೀನ್. ವಾವ್, ಒಳ್ಳೆ ಸ್ವೀಟ್ ಇದೆ, ಟೇಸ್ಟಿ ಆಗಿದೆ, ರೈಟ್? ಇದನ್ನು ನೀವನ್ನದೇ ಈ 250 ml ನೀರಿಗೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ದಿನದಲ್ಲಿ ಯಾವಾಗಾದರೂ ನೀವು ಊಟ ಮಾಡಿದ್ಮೇಲೆ ತೊಗೋಬೋದು, ಊಟದ ಜೊತೆ ತೊಗೋಬೋದು, ಅಥವಾ ಊಟಕ್ಕಿಂತ ಮುಂಚೆ ಕೂಡ
ಇದನ್ನ ತಗೋಬೋದು. ಒಟ್ಟಿನಲ್ಲಿ ದಿವಸಕ್ಕೆ 1 ಸಲ ತೊಗೊಂಡ್ರೆ ಸಾಕು. ಇದರಿಂದ ನಿಮ್ಮ ಬಾಡಿ ಏನದಲ್ಲ ಟೋಟಲ್ ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಅಸಿಡಿಟಿ ಆಗ ಬಾಡಿ ಬಿಕಮ್ಸ್ ಅಲ್ಕಲೈನ್ ಅಂತಂದರೆ ಯಾವಾಗ ನಮ್ಮ ಅಸಿಡಿಟಿಯಿಂದ ಅಲ್ಕಲೈನ್ ಅಂದರೆ ಬಾಡಿ ಹ್ಯಾಸ್ ಟು ಬಿ ಮೇಂಟೈನ್ ಇಟ್ ಬ್ಯಾಲೆನ್ಸ್. ಸೊ ಇದು ಮಾಡುತ್ತೆ. ಖಂಡಿತವಾಗಿ ಪ್ರಾಡಕ್ಟನ್ನು ಟ್ರೈ ಮಾಡಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಓಕೆ. ಆಮೇಲೆ ಇನ್ನೊಂದು, ಈ ಪ್ರಾಡಕ್ಟ್ ಬಗ್ಗೆ ಇದರ ರೇಟ್ ಏನು ಮತ್ತು ಇದು ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಯಾರು ಈ ವಿಡಿಯೋನ ನಿಮಗೆ ಕಳಿಸಿದಾರಲ್ಲ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಅವರಿಂದ ಇದನ್ನು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ. ಓಕೆ. ಆಮೇಲೆ ಏನಾದರೂ ಇದ್ರ ಬಗ್ಗೆ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಇತ್ತು ಅಂದರೆ, ಈ ಥರ ಮುಂಬರುವ ದಿನಗಳಲ್ಲಿ ಇದೇ ಥರ ವಿಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಬರುವಂಥ ದಿನಗಳಲ್ಲಿ ಈ ಥರ ಒಳ್ಳೆ ವಿಷಯಗಳನ್ನು, ಒಳ್ಳೆ ಪ್ರಾಡಕ್ಟ್ಗಳ ಒಂದು ಎಕ್ಸ್ಪ್ಲನೇಷನ್ ಅನ್ಬೋದು, ಎಕ್ಸ್ಪ್ಲನೇಟರಿ ವಿಡಿಯೋವನ್ನು ನಾನು ಕೂಡ ತರ್ತೇನೆ ಖಂಡಿತವಾಗಿ. ಓಕೆ. ನಿಮ್ಮ ಸಪೋರ್ಟ್ ಇತ್ತಂದರೆ ಓಕೆ ಇದು ನನಗೆ ಒಂದು ಕೂಡ ಮೋಟಿವೇಶನ್ ಸಿಗುತ್ತೆ. ಬನ್ನಿ ನಾವೆಲ್ಲ ಕೂಡ ಒಂದು ಹೆಲ್ದಿ ಇಂಡಿಯಾನ ಬಿಲ್ಡ್ ಮಾಡೋಣ. ಓಕೆ. ಥ್ಯಾಂಕ್ ಯು. ನಮಸ್ಕಾರ.